ಹೂಡಿಕೆಯನ್ನು ಮಾಡಿ ನಿಶ್ಚಿತ, ನಿಮ್ಮ ಭವಿಷ್ಯವಾಗುವುದು ಸುರಕ್ಷಿತ. ಗೌತಮ್, ಗಿರೀಶ್, ಇಷ್ಟು ಜೋರಾಗಿ ಹಾರ್ನ್ ಕೇಳಿಸ್ತಾ ಇಲ್ವಾ ನಿನಗೆ? ನಡೆಯೋದಾದ್ರೆ ಫುಟ್ಪಾತ್ ಮೇಲೆ ಹೋಗ್ಬೇಕು, ರಸ್ತೆಯನ್ನ ವಾಹನಗಳಿಗೆ ಬಿಟ್ಬೇಡ. ಗಿರೀಶ್, ಗುರ್ತು ಸಿಗ್ಲಿಲ್ವಾ? ಅರೆ ಗೆಳೆಯ, ಹೇಗಿದ್ದೀಯಾ? ಬಹಳ ವರ್ಷ ಆಯ್ತು ಭೇಟಿಯಾಗಿ. ನಿಲ್ಲೋ ಸ್ವಲ್ಪ, ನಾನು ಕಾರನ್ನ ಸೈಡ್ಗೆ ಹಾಕಿಸ್ತೀನಿ. ಚಹಾ ಕುಡಿಯುತ್ತಾ ಮಾತಾಡೋಣ. ಹಾ ಬಾ, ಚಹಾ ಕುಡಿಯೋಣ. ಕಾಲೇಜ್ ದಿನಗಳನ್ನ ನೆನಪಿಸಿಕೊಳ್ಳೋಣ. ಬಾ, ಆಗಲಿ ಕಟಿಂಗ್. ವಾಹ್, ಅದ್ಭುತ ಕಾರ್ ಬಾಸ್. ನೀನಂತೂ ನಿನ್ನ ಕನಸನ್ನ ಸಾಕಾರಗೊಳಿಸಿದೀಯಾ. ನಾನಿನ್ನು ಸ್ಕೂಟರಲ್ಲೇ ಇದ್ದೀನಿ. ಇಂತಹ ದುಬಾರಿ ಕಾರುಗಳನ್ನ ಕೇವಲ ಕನಸಿನಲ್ಲೇ ನೋಡಬಹುದು. ಇದನ್ನ ಹೇಗ್ ಮಾಡಿದೆ ಕಣೋ? ಕಾಲೇಜ್ ದಿನಗಳಲ್ಲಿ ನೀನು ಬಹಳ ಜಾಣ. ನಿನ್ಗೇನಾದ್ರೂ ಹಣದ ಮರ ಸಿಗ್ತಾ? ನನ್ನ ಹತ್ರ ಒಂದು ಮಂತ್ರ ಇದೆ. ಮಂತ್ರ? ಎಂತ ಮಂತ್ರ? ನನಗೂ ಹೇಳು. ನಾನು ದುಬಾರಿ ಕಾರು ಖರೀದಿಸ್ತೀನಿ, ದೇಶ ವಿದೇಶ ಸುತ್ತಾಡ ಬಯಸ್ತೀನಿ. ಅರೇ ಹೇಳ್ತೀನಿ, ಮೊದಲು ಹೇಳ. ತಿಂಗಳಿಗೆ ನೀನು ಎಷ್ಟು ಉಳಿತಾಯ ಮಾಡ್ತಿ? ಏನ್ ಹೇಳ್ದಿ? ಬೆಲೆ ಏರಿಕೆ ಸುಸ್ತಾಗ್ಸ್ಬಿಟ್ಟಿದೆ ಬಾಸ್. ಹೇಗೆ ಉಳಿತಾಯ ಮಾಡ್ಲಿ? ಇದೇ ಗಂಗೆಯನ್ನ ಉಲ್ಟಾ ಹಾರಿಸ್ಬೇಕು. ಏನ್ ಹೇಳ್ತಿದ್ಯಾ ನೀನು? ಹಣದ ಮರ, ಮಂತ್ರ, ಈಗ ಗಂಗೆ ಉಲ್ಟಾ ಹೋಗೋದು. ಚೆನ್ನಾಗಿದ್ದೀ ತಾನೆ? ರಿಲ್ಯಾಕ್ಸ್ ಮ್ಯಾನ್. ಮಂತ್ರ ತಿಳಿಸ್ತೀನಿ. ಮಂತ್ರ ಸಂಕಲಿತ ವೃದ್ಧಿಯ ಮಹತ್ವಾರ್ಥ ಮಾಡ್ಕೊಳ್ಳಿ. ನಿಮ್ಮ ಹೂಡಿಕೆ ತಕ್ಕಷ್ಟು ಜಾಣ್ಮೆಯಿಂದ ಮಾಡಿ. ನಿರಂತರ ಹೂಡಿಕೆ ಮಾಡಿ. ಟ್ಯಾಕ್ಸ್ ಉಳಿಸುವ ಹೂಡಿಕೆ ಆಯ್ಕೆ ಮಾಡಿ. ಯಾವಾಗಲೂ ಮಾಹಿತಿ ಹೊಂದಿ. ನಿಮ್ಮ ಹೂಡಿಕೆಯಲ್ಲಿ ಶಿಸ್ತು ಇರಲಿ. ಅರ್ಥಹೀನ ಮಾತುಗಳನ್ನ ಆಡ್ತಾ ಇದೆಯಲ್ಲ ನೀನು. ಸಣ್ಣ ಪುಟ್ಟ ಉಳಿತಾಯ ಮಾಡಿ ದುಬಾರಿ ಕಾರು ಖರೀದಿಸಕ್ಕಾಗತ್ತಾ? ಸಣ್ಣ ಉಳಿತಾಯ ಅಂತ ತಪ್ಪಾಗಿ ತಿಳ್ಕೋಬೇಡ. ಹನಿ ಹನಿಯಿಂದ ಸಾಗರ ತುಂಬುತ್ತೆ. ಹಾಗೆಯೇ ಚಿಕ್ಕ ಹೂಡಿಕೆ ದೊಡ್ಡ ಲಾಭ ತರಬಹುದು. ಹೂಡಿಕೆ ಮಾಡುವಲ್ಲಿ ದೊಡ್ಡ ಸಮಸ್ಯೆ ಏನು? ಹಣದುಬ್ಬರ. ಹಾ, ಉಳಿತಾಯ ಮಾಡೋದಕ್ಕಾಗಿ ನಾವು ಬೆಲೆ ಏರಿಕೆ ವಿರುದ್ಧ ಹೋರಾಡಬೇಕು. ಹೇಗೆ ಹೋರಾಡೋದು? ಬಹಳ ಕಷ್ಟ ಇದು. ಚಿಂತೆ ಬೇಡ ಗೆಳೆಯ. ಕಂಪೌಂಡಿಂಗ್ ಬಗ್ಗೆ ಕೇಳಿಲ್ವಾ? ಅರೆ ಇದು ಏನು, ನೀನು ದೊಡ್ಡ ಕಾರು ಖರೀದಿ ಮಾಡಿದಿ ಅಂತ ದೊಡ್ಡ ದೊಡ್ಡ ಪದಗಳನ್ನ ಬಳಸ್ತಿ. ಅರೆ ಇಲ್ಲ, ಚಕ್ರಬಡ್ಡಿಯನ್ನ ಕಂಪೌಂಡಿಂಗ್ ಅಂತ ಹೇಳ್ತಾರೆ. ಒಂದು ಕತೆ ಹೇಳ್ತೀನಿ. ಚೆಸ್ನಲ್ಲಿ 64 ಚೌಕಗಳಿವೆ. ಮೊದಲ ಚೌಕದಲ್ಲಿ ಅಕ್ಕಿಯ ಒಂದು ಧಾನ್ಯವನ್ನಿಟ್ಟು ಪ್ರತಿ ಚೌಕದಲ್ಲಿ ಅದನ್ನ ದ್ವಿಗುಣಗೊಳಿಸಿದರೆ, ಅಂದ್ರೆ 2, 4, 8 ಹೀಗೆ 64ನೇ ಚೌಕದಲ್ಲಿ ಎಷ್ಟು ಧಾನ್ಯಗಳಿರ್ತಾವೆ ಅಂತ ಊಹಿಸಬಹುದಾ? ಕೆಲವು ಸಾವಿರ ಇರ್ಬೋದು. 10,000, 1 ಲಕ್ಷ. ಹೋಗ್ಲಿ ಬಿಡು, 10 ಲಕ್ಷ ಇರ್ಬೋದು. ಈಗ ಸಾಕು, ನಿಲ್ಸು. ಇಲ್ಲ ಗೆಳೆಯ, ಕೋಟಿಗಟ್ಲೆ ಇರುತ್ತೆ. ಏನು, ಕೋಟಿಗಟ್ಟಲೆ? ಹೌದಣ್ಣ, ಈಗಾಯ್ತಾ ಶಾಕ್? ಆದ್ರೆ ನೆನಪಿಡು, ಇದರ ಪ್ರಾರಂಭ ಆಗಿದ್ದು ಒಂದು ಧಾನ್ಯದಿಂದ. ಅದ್ಭುತವಾಗಿದೆಯಲ್ವಾ? ಹೌದು ಕಣು. ಈ ರೀತಿಯಾಗಿ ನಾವು ಹೂಡಿಕೆಯ ಹಣ ಬೆಳೆಯೋದಕ್ಕೆ ಸಮಯವನ್ನ ಕೊಟ್ಟಾಗ, ಈ ಕಂಪೌಂಡಿಂಗ್ನ ಕಾರಣದಿಂದ ನಾವು ಹೂಡಿಕೆ ಮಾಡಿದ ಹಣ ನಿರಂತರವಾಗಿ ಬೆಳೀತಾ ಇರುತ್ತೆ. ಇದೇ ಹಣದಿಂದ ನಾವು ನಮ್ಮ ಕನಸನ್ನ ನನಸಾಗಿಸಬಹುದು. ನೀನ್ ಹೇಗೆ ಶುರು ಮಾಡಿದ್ದು? ನಾನು ಎಲ್ಲಕ್ಕೂ ಮೊದಲು ನನ್ನ ಜೀವನದ ಹಣದ ಗುರಿಯನ್ನ ನಿರ್ಧರಿಸಿದೆ. ಆ ಗುರಿಗಳನ್ನ ಮನಸ್ಸಿನಲ್ಲಿ ಇಟ್ಟುಕೊಂಡು ನಾನು ನನ್ನ ಮೊದಲ ಸಂಬಳದಿಂದಲೇ ಹೂಡಿಕೆ ಮಾಡತೊಡಗಿದೆ. ನಾನು ಚಿಕ್ಕ ಹೂಡಿಕೆಯಿಂದ ಪ್ರಾರಂಭಿಸಿ ಅದನ್ನು ನಿರಂತರವಾಗಿ ಹೆಚ್ಚಿಸುತ್ತಾ ಹೋದೆ. ಹೂಡಿಕೆ ಮಾಡುವಾಗ 3 ಮುಖ್ಯ ಅಂಶಗಳನ್ನು ಗಮನದಲ್ಲಿಟ್ಟುಕೊಂಡೆ. 1, ರಿಟರ್ನ್ಸ್, ಎಲ್ಲಿ ನನ್ನ ಹಣ ಉತ್ತಮವಾಗಿ ಬೆಳೆಯುತ್ತೆ ಎಂಬ ಅರಿವು. 2, ಆಪತ್ತು, ಅಂದರೆ ರಿಸ್ಕ್, ಹಣ ವೃದ್ಧಿಗೆ ಸಂಬಂಧಿಸಿದ ಅನಿಶ್ಚಿತತೆಯನ್ನ ಅರ್ಥ ಮಾಡಿಕೊಳ್ಳೋದು. ನೆನಪಿಡು, ರಿಟರ್ನ್ಸ್ ಮತ್ತು ಅಪಾಯ ಜೊತೆಯಾಗಿರುತ್ತೆ. ರಿಟರ್ನ್ಸ್ ಹೆಚ್ಚಿದ್ರೆ ಅಪಾಯವೂ ಹೆಚ್ಚಿರುತ್ತೆ. 3ನೇದು ಲಿಕ್ವಿಡಿಟಿ, ಅಂದರೆ ತುರ್ತು ಸಂದರ್ಭಗಳಲ್ಲಿ ಹೂಡಿಕೆ ಮಾಡಿರೋ ಹಣವನ್ನ ತ್ವರಿತವಾಗಿ ಸಿಗುವಂತೆ ಮಾಡುವಂತಹ ಸಾಮರ್ಥ್ಯ.
ನಾನು ನಿರಂತರವಾಗಿ ಹೂಡಿಕೆ ಮಾಡ್ತಾ ಹೋದೆ. ಮತ್ತೆ ಒಂದಿನ ನಾನು ಹೂಡಿಕೆ ಮಾಡಿದಂತ ಹಣದಿಂದ ಈ ಕಾರನ್ನ ಖರೀದಿ ಮಾಡಿದೆ. ನನಗೂ ಹೂಡಿಕೆ ಮಾಡೋ ವಿಧಾನ ತಿಳಿಸು ಮಾರಾಯ. ಎಸ್ ಬ್ರೋ, ಖಂಡಿತ. ನೀನು ಮ್ಯೂಚುವಲ್ ಫಂಡ್ಸ್ ಅಥವಾ ಶೇರ್ ಮಾರುಕಟ್ಟೆಯಲ್ಲಿ ಹೂಡಿಕೆ ಮಾಡಬಹುದು. ಅದರ ವಿವಿಧ ಹೂಡಿಕೆಗಳು ಹೊಂದಿರುವಂತಹ ಎಲ್ಲ ಅಪಾಯಗಳನ್ನು ಪರಿಗಣಿಸಬೇಕು. SIP ಮ್ಯೂಚುವಲ್ ಫಂಡ್ ನಲ್ಲಿ ಹೂಡಿಕೆ ಮಾಡೋದಕ್ಕೆ ಒಳ್ಳೆಯ ವಿಧಾನ. ಹೆಚ್ಚಿನ ಮಾಹಿತಿಗಾಗಿ www.amfiindia.com ಗೆ ಭೇಟಿ ನೀಡಬಹುದು. ಸರಿ ಬ್ರೋ, ದಯವಿಟ್ಟು ಇನ್ನೂ ಕೆಲವು ಹೂಡಿಕೆ ಆಯ್ಕೆಗಳ ಬಗ್ಗೆ ಹೇಳ್ತೀಯಾ? ಚಿನ್ನದಲ್ಲಿ ಹೂಡಿಕೆ ಮಾಡಲು ಬಯಸಿದರೆ ಭಾರತ ಸರ್ಕಾರದಿಂದ ಹೊರಡಿಸಲಾದ ಸೌರಿನ್ ಗೋಲ್ಡ್ ಬಾಂಡ್ ಒಳ್ಳೆಯ ಆಯ್ಕೆ. ಈ ಬಾಂಡ್ ಸರ್ಕಾರದ ಸುರಕ್ಷಿತ ಪತ್ರಗಳು. ಇವುಗಳ ಬೆಲೆ ಸ್ವರ್ಣ ಗ್ರಾಂನಲ್ಲಿರುತ್ತೆ. ಚಿನ್ನವನ್ನ ತಮ್ಮ ಜೊತೆಗೆ ಇರಿಸಿಕೊಳ್ಳುವ ಇದೊಂದು ಪರ್ಯಾಯ ಮಾಧ್ಯಮ. ಹೆಚ್ಚಿನ ಮಾಹಿತಿಗಾಗಿ www.rbi.org.in ಗೆ ಭೇಟಿ ನೀಡಬಹುದು. ನೀನು ಸರ್ಕಾರಿ ಯೋಜನೆ, ಉದಾಹರಣೆಗೆ ಸುಕನ್ಯಾ ಸಮೃದ್ಧಿ ಯೋಜನೆ, ಇದರ ಪ್ರಯೋಜನ ಪಡ್ಕೋಬಹುದು. ಕಿಸಾನ್ ವಿಕಾಸ್ ಪತ್ರದಲ್ಲಿ ಹೂಡಿಕೆ ಮಾಡೋದು ಕೂಡ ಬಹಳ ಒಳ್ಳೆಯದು. ಈ ಯೋಜನೆಗಳ ಬಗ್ಗೆ ಹೆಚ್ಚಿನ ಮಾಹಿತಿಗಾಗಿ www.indiapost.gov.in ಗೆ ಭೇಟಿ ನೀಡಬಹುದು. ಇವು ಮತ್ತು ಇತರ ಸರ್ಕಾರಿ ಯೋಜನೆಗಳ ಕುರಿತು ಹೆಚ್ಚಿನ ಮಾಹಿತಿಗಾಗಿ www.myscheme.gov.in ನಲ್ಲಿ ಪಡೆಯಬಹುದು. ಮತ್ತು ನಿನ್ನ ಆರ್ಥಿಕ ಗುರಿಗಳನ್ನು ಸಾಧಿಸಲು ಈ ಯೋಜನೆಗಳ ಪ್ರಯೋಜನವನ್ನ ತೆಗೆದುಕೊಳ್ಳಬಹುದು. ಥ್ಯಾಂಕ್ಸ್ ಕಣೋ. ನಿಜ ಹೇಳ್ತೀನಿ, ನಾನು ಶ್ರೀಮಂತ ಆಗ್ಬೇಕು. ಸರಿ ಬಿಡು, ಬರೀ ಕನಸು ಕಾಣ್ತೀಯಾ ಅಲ್ಲ ನನಸು ಮಾಡ್ತೀಯಾ? ನಾಳೆಯಿಂದಲೇ ಹೂಡಿಕೆ ಮಾಡ್ಕೊಣೋ. ಇಂದಿನ ದಿನ ಸುದಿನ ನಾಳೆಗೆ ಕಠಿಣ. ನಾಳೆ ಅಲ್ಲ, ಈಗ ಮನೆಗೆ ಹೋಗಿ ನಾನು ಹಣಕಾಸು ಯೋಜನೆ ಮಾಡಿ ಹೂಡಿಕೆ ಮಾಡೋದಕ್ಕೆ ಪ್ರಾರಂಭಿಸ್ತೀನಿ. ಇದಪ್ಪ ಮಾತು ಅಂದ್ರೆ.